4 ಟೇಸ್ಟ್ಗೆ, ಖಾರಕ್ಕಲ್ಲ ಟೇಸ್ಟ್ಗೆ 4 ಹಸಿಮೆಣಸಿನ್ಕಾಯಿ, 1 ಇಂಚು ಶುಂಠಿ, 1 ಗಡ್ಡೆ ಬಿಡಿಸ್ಕೊಂಡಿರೋ ಬೆಳ್ಳುಳ್ಳಿ ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಈ ಥರ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇದರಿಂದ ಎತ್ತಿಟ್ಕೊಳ್ಳೋಣ, ಆಯಿತಾ. ಇದು ಹಚ್ಚಾಕ ಟೊಮೆಟೊ ಹಚ್ಚಿ 4 ಪೀಸ್ ಮಾಡಿಕೊಂಡು ಮಿಕ್ಸಿಗೆ ಹಾಕೋತಾ ಇದ್ದೀನಿ. ಪ್ಯೂರಿ ಟೊಮೆಟೊ ಪ್ಯೂರಿ ಮಾಡ್ಕೋತಾ ಇದ್ದೀನಿ. ಮಾಡ್ಕೊಂಡಿದ್ದೀನಿ, ಆಯಿತಾ. ಹಿಂಗೆ ಈ ಥರ ಇದು ನೈಫ್ ತಗೊಂಡು ಈ ಥರ ಚುಚ್ಕೋಬೇಕು. ಗ್ಯಾಸ್ ಹಚ್ಕೊಂಡು 1 ಸ್ಪೂನ್ ಎಣ್ಣೆ, ಒಂದು ಸ್ಪೂನ್ ತುಪ್ಪ, ಚಕ್ಕೆ, 1 ಸ್ಪೂನ್ ಎಣ್ಣೆ, 1 ಸ್ಪೂನ್ ತುಪ್ಪ, 4 ಚಕ್ಕೆ, 5 ಲವಂಗ, ಪಲಾವ್ ಎಲೆ 4 ಪೀಸು, ನಾಲ್ಕು ಎಲೆ, 3 ಏಲಕ್ಕಿ, ಹಾಕ್ಬಿಟ್ಟು ಆಲೂಗಡ್ಡೆ ಚುಚ್ಚಿ ರೆಡಿ ಮಾಡ್ಕೊಂಡ್ರೆ ಆಲೂಗಡ್ಡೆ, ಬೇಬಿ ಆಲೂಗಡ್ಡೆ ಸಿಪ್ಪೆ ಬಿಡಿಸಿ ಬೇಯಿಸ್ಕೋಬಾರ್ದು. ಆಲೂಗಡ್ಡೆ ಇದನ್ನು ಹುರ್ಕೊಂಡು ಬ್ರೌನಿಶ್ ಬರಬೇಕು, ಹಂಗೆ ಹುರ್ಕೋಬೇಕು. ಅದೇ ಇದಕ್ಕೆ ಈರುಳ್ಳಿ ಹಾಕೋಬೇಕು. 2 ಈರುಳ್ಳಿ ಸಣ್ಣಕ್ಕೆ ಹಚ್ಕೊಂಡಿರೋದನ್ನು ಹಾಕೊಂಡಿದ್ದೀನಿ. ಇದು ಬ್ರೌನಿಶ್ ಆಗಬೇಕು ಚೆನ್ನಾಗಿ, ಈರುಳ್ಳಿ ಬ್ರೌನಿಶ್ ಆಗಬೇಕು. ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಪೇಸ್ಟ್ ಮಾಡ್ಕೊಂಡು ಇಟ್ಕೊಂಡಿರೋದು ಹಾಕ್ತಾ ಇದ್ದೀನಿ. ಆಮೇಲೆ ಟೊಮೆಟೊ ಪ್ಯೂರಿ 3 ಟೊಮೆಟೊ, ಸಣ್ಣದಾದರೆ 3, ದೊಡ್ಡದಾದರೆ 2. ಇದೆಷ್ಟು ಹಾಕೊಂಡಿದ್ಯಾ? 3 ಸಣ್ಣದು 3 ಹಾಕೊಂಡಿದ್ದೀನಿ. 3 ಟೊಮೆಟೊ, ನೀರು, 1 ಸ್ಪೂನಷ್ಟು ಜೀರಿಗೆ, 1 ಸ್ಪೂನಷ್ಟು ಓಂ ಕಾಳು,
ಸ್ವಲ್ಪ ಧನಿಯಾ ಪುಡಿ, ಯಾವ ಬ್ರ್ಯಾಂಡ್ ಅದು? ಆಶೀರ್ವಾದ್. ಆಶೀರ್ವಾದ್ ಚೆನ್ನಾಗಿರುತ್ತಲ್ಲ. ಧನಿಯಾ ಹಾಕಿಲ್ಲ. ಒಂದು ದೊಡ್ಡ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ. ಓಕೆ. ಇದು ಅದು ಆಶೀರ್ವಾದ. ಚೆನ್ನಾಗಿದೆ. ಕಾಶ್ಮೀರಿ ಚಿಲ್ಲಿ ಪೌಡರ್, ಈಸ್ಟರ್ನ್ ಕಾಶ್ಮೀರಿ ಚಿಲ್ಲಿ ಪೌಡರ್. ಕಾಶ್ಮೀರಿ ಚಿಲ್ಲಿ ಪೌಡರ್ ತುಂಬ ಚೆನ್ನಾಗಿದೆ. ಎಷ್ಟು ಸ್ಪೂನ್ ಇದು? ನಿಮ್ಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು. ಖಾರಕ್ಕೆ ತಕ್ಕಷ್ಟು ಹಾಕೋದು. ಖಾರಕ್ಕೆ ತಕ್ಕಷ್ಟು. ಗರಂ ಮಸಾಲ 1 ಸ್ಪೂನ್. ಒಂದು ಅರ್ಧ ಸ್ಪೂನ್ ಕರಿಮೆಣಸಿನ ಪುಡಿ. ಮೆಣಸು ಪುಡಿನಾ? ಮೆಣಸು ಪುಡಿ. ಒಂದು ಲೋಟ ಅಷ್ಟು ನೀರು. ಒಂದು ಹಿಡಿಯಷ್ಟು ಕಸ್ತೂರಿ ಮೇಥಿ, ಒಂದಷ್ಟು ಟೇಸ್ಟ್ ಚೆನ್ನಾಗಿರುತ್ತಾ? ಇದಕ್ಕೆ ಹಾಕೊಂಡ್ರಲ್ಲ ಕಸೂರಿ ಮೆಥಿನ? ಕಸ್ತೂರಿ ಮೇಥಿ. ಇದು ರುಚಿಗೆ ತಕ್ಕಷ್ಟು ಉಪ್ಪ ಇಲ್ಲ? ರುಚಿಗೆ ತಕ್ಕಷ್ಟು ಉಪ್ಪು. 1 ಸ್ಪೂನಾ? 1.5 ಸ್ಪೂನ್. ಬೇಕಾದ್ರೆ ಆಮೇಲೆ ಕಮ್ಮಿ ಇದ್ರೆ ಹಾಕೋ. ರುಚಿಗೆ ತಕ್ಕಷ್ಟು ಉಪ್ಪು. ಬ್ರೌನ್ ಬಜ್ಜಿ ಮಾಡ್ಕೊಂಡಿದ್ದೀವಲ್ಲ ಆಲೂಗಡ್ಡೆ, ಅದು ಹಾಕ್ಬೇಕು. ಹಾಕ್ಕೋಬೇಕಾ ಈಗ? ನಾವೇನು ಬ್ರೌನ್ ಬರೋವರೆಗೂ ಮಾಡ್ಕೊಂಡಿದ್ವಲ್ಲ ಆಲೂಗಡ್ಡೆನ, ಅದನ್ನು ಇದಕ್ಕೆ ಹಾಕ್ಕೋಬೇಕಾ? ಹಾಕ್ಕೋಬೇಕು. ಆಮೇಲೆ ಏನು ಲಿಡ್ ಇಟ್ಬಿಟ್ಟು ಲಿಡ್ಡು ಹಾಕಿ ಎರಡು ಲಿಡ್ ಹಾಕಿ ಟೈಟ್ ಇದೆಯಾ ಅದು? ಓಕೆ. ಅದು ಹಾಕೋಬೇಕಿಲ್ಲ, ಟೈಟ್ ಗ್ಯಾಸ್ ಕಟ್ಟಿದ್ದೀವಿ. ಎರಡು ಕೂಗಿಸ್ಕೋಬೇಕು ಓಕೆ ಅಷ್ಟೇ. ಮೂರು ಕೂಗಾದ್ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ಚೆನ್ನಾಗಿ ಕುದಿಸ್ಬೇಕು 1 5 ನಿಮಿಷ. ರೆಡಿಯಾಗಿದೆ. ದೋಸೆಗೆ ಚಪಾತಿಗೆಲ್ಲ ಚೆನ್ನಾಗಿದೆ.